ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಇಂದು ವರಮಹಾಲಕ್ಷ್ಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ. ಈ 2 ದಿನದ ಕಾರ್ಯಕ್ರಮವನ್ನು ಶ್ರೀ ವರಮಹಾಲಕ್ಷ್ಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರನ್ನು ತೋವಿನಕೆರೆಯ ರಾಜಬೀದಿಗಳಲ್ಲೂ ಅರೆವಾದ್ಯ, ತಮಟೆ, ಡೋಲು, ಸಿಡಿಮದ್ದು ವಾದ್ಯದೊಂದಿಗೆ ಸ್ವಾಮಿಯನ್ನು ಕರೆತಂದು ತೋವಿನಕೆರೆಯ ಜ್ಯೋತಿ ವಿದ್ಯಾಸಂಸ್ಥೆಯ ಮುಂಭಾಗದಲ್ಲಿ ಗದ್ದುಗೆ ಮಾಡಲಾಗುವುದು. ತದನಂತರ ದೇವಿಗೆ ವಿಶೇಷ ಪೂಜಾ ಪುನಸ್ಕಾರಗಳನ್ನು ಮಾಡಲಾಗುವುದು. ನಂತರ ಊರಿನ ಎಲ್ಲ ಮಹಿಳೆಯರಿಗೆ ಮಡಲಕ್ಕಿ ತುಂಬಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ.
ಇಲ್ಲಿ ಸಾಕ್ರಾ
ನಾರಾಯಣ ನಮೋಸ್ತುತೆ ಮನೋಜವಂ ಮಾರುತಂ ವೇಗಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ ಈ ತೋವಿನಕೆರೆ ಗ್ರಾಮದಲ್ಲಿ ನಮ್ಮ ಅಗ್ನಿವಂಶ ಅಣ್ಣ ತಮ್ಮಂದರು ಕುಲಬಾಂಧವರು ಸುಮಾರು 200 ಮನೆ ಅಣ್ಣ ತಮ್ಮಂದರಿದ್ದಾರೆ. ಇವರ ಮನೆ ದೇವರು ಮುಖ್ಯವಾಗಿ ಗಂಡು ದೇವರು ಅಜ್ಜಪ್ಪನಲ್ಲಿಯ ಆಂಜನೇಯ ಸ್ವಾಮಿ, ಅರೆ ಆಂಜನೇಯ ಸ್ವಾಮಿ ಹಾಗೂ ಊರ್ಡಿಗೆರೆಯ ವರಮಹಾಲಕ್ಷ್ಮೀ ದೇವಿ. ವಿಶೇಷವಾಗಿ 2 ವರ್ಷಗಳಿಂದ ಆ ವರಮಹಾಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಬಂದು ಆ 200 ಮನೆಯ ಎಲ್ಲ ಅಣ್ಣ ತಮ್ಮಂದರು ಅವರ ಕೈಲಾದ ಶಕ್ತಿ ಮೀರಿ ಅನ್ನದಾನವನ್ನು ಮಾಡಿ ಜಾತ್ರೆಯನ್ನು ಮಾಡಿ ಪ್ರತಿ ಮನೆಗಳಿಗೆ ಹೋಗಿ ಆ ತಾಯಿಗೆ ಮಡಿಲಕ್ಕಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಹೀಗೆ ಆ ತಾಯಿಯನ್ನು ಸ್ವಸ್ಥಾನಕ್ಕೆ ಕಳಿಸ್ತಾಯಿದ್ರು. ಈಗ ಈ ವರ್ಷದಿಂದ ಆ ಗಂಡು ದೇವರು ಮನೆ ದೇವರಾದ ಅರೆ ಆಂಜನೇಯ ಸ್ವಾಮಿ, ಆ ಅಜ್ಜಪ್ಪನಹಳ್ಳಿ ಆಂಜನೇಯ ಸ್ವಾಮಿಯನ್ನು ಕರೆದುಕೊಂಡು ಜೊತೆಗೆ ವರಮಹಾಲಕ್ಷ್ಮಿಯನ್ನು ಕೂಡ 2 ದೇವರನ್ನ ಕರ್ಕೊಂಡು ಬಂದು ಈ ವರ್ಷದ ಇವತ್ತು ನಾಳೆ ನಾಡದ್ದು ಇವತ್ತು ಆ ದೇವರನ್ನ ರಾಮದೇವರ ದೇವಸ್ಥಾನದಿಂದ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಸುಮಾರು 300 ಜನ ಮುತ್ತೈದೆಯರಿಗೆ, ಸುಹಾಸಿನಿಯವರಿಗೆ ಒಂದು ಕುಂಕುಮಾರ್ಚನೆ ಜೊತೆಗೆ ಮುಡಲಕ್ಕೆ ತುಂಬುವ ಕಾರ್ಯವನ್ನು ಏರ್ಪಡಿಸಿದ್ದಾರೆ. ಅದಾದ ಮೇಲೆ ಮಹಾಮಂಗಳಾರತಿ ಸಾರ್ವಜನಿಕರಿಗೆ ಎಲ್ಲ ಗ್ರಾಮಸ್ಥರಿಗೂ ಕೂಡ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಇದಾದ ಮೇಲೆ ನಾಳೆ ಮತ್ತು ನಾಡಿದ್ದು ಪ್ರತಿ 200 ಮನೆಗಳಿಗೂ ಕೂಡ ಪ್ರತಿಯೊಂದು ಮನೆಗಳಿಗೂ ಕೂಡ ಮನೆಯ ಹತ್ತಿರ ಹೋಗಿ ಆ ದೇವರು ಕೂತ್ಕೊಂಡು ಆ ಮಡಲಕ್ಕಿಯನ್ನು ತಂದು ಆ ದೇವರಿಗೆ ಆರತಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರೂ ಕೂಡ ಅಣ್ಣ ತಮ್ಮನ್ನು ಸೇರ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತನುಮನದರ ಸಹಾಯದಿಂದ 200 ಮನೆಯ ಅಣ್ಣ ತಮ್ಮಂದರು ಕೂಡ ಸಹಕರಿಸಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಆ ತಾಯಿ ವರಮಹಾಲಕ್ಷ್ಮಿ ಹಾಗೂ ಅಜ್ಜಪ್ಪನ ಆಂಜನೇಯ ಸ್ವಾಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ತೋವಿನಕೆರೆ ಅಗ್ನಿವಂಶಸ್ಥ ಗ್ರಾಮಸ್ಥರು ಅಣ್ಣ ತಮ್ಮಂದಿರು ಭಕ್ತ ಮಹಾಜನರು ಸೇರಿ 3 ವರ್ಷಕ್ಕೊಮ್ಮೆ ಅವರು ಜಾತ್ರೆಯನ್ನು ಮಾಡ್ಕೊಳ್ತಾರೆ. ಯಾಕೆಂತಂದರೆ ಊರುಗೆರೆ ಮಹಾಲಕ್ಷ್ಮೀ ದೇವರು ಮತ್ತು ಅಜ್ಜಪ್ಪನಹಳ್ಳಿ ಅರೇಂಜನ ಅವರಿಗೆ ಮನೆ ದೇವರು, ಹೆಣ್ಣು ದೇವರು ಮಹಾಲಕ್ಷ್ಮಿ, ಗಂಡು ದೇವರು ಆಂಜನೇಯ. ಹಾಗಾಗಿ ಇಲ್ಲಿ ಅನ್ನ ಸಂತರ್ಪಣೆ ಉತ್ತಮ ಇಂಥದನ್ನ ಮಾಡಿ ಆ ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಅವರಿಗೆಲ್ಲ ಆ ಭಗವಂತ ಸಂತೋಷವನ್ನು ಉಂಟು ಮಾಡುವುದಕ್ಕೆ ಅವರ ಕಷ್ಟಗಳು ಏನಿದೆ ಅದೆಲ್ಲ ನಾವು ಪರಿಹಾರ ಮಾಡಬೇಕು. ಆ ಹರೇ ಆಂಜನೇಯ ಸ್ವಾಮಿ ಮತ್ತು ಊರುಗೆರೆ ಮಹಾಲಕ್ಷ್ಮಿ ಇನ್ನೂ ಹೆಚ್ಚಿನ ಜನಸೇವೆ, ಜನಾರ್ದನ ಸೇವೆ ಮಾಡುವಂಥ ಸುಯೋಗ ಭಾಗ್ಯ ಇನ್ನೂ ಹೆಚ್ಚಿನ ಒದಗಿಸಿಕೊಡಬೇಕು ಅಂತೇಳಿ ನಾವು ಊರುಗೆರೆಯ ಪ್ರಧಾನ ಕರ್ಕೊಂಡಿರು ಮತ್ತು ಅಜ್ಜಪ್ಪನಹಳ್ಳಿ ಹರೇ ಆಂಜನೇಯ ಮಾಡಿಕೊಟ್ಟು ಬೇರೆ ಎಲ್ಲ ಅವ್ರ ಪರವಾಗಿ ಎಲ್ಲ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಸ್ವಾಮಿ, ಇವತ್ತು ವಿಶೇಷವಾಗಿ ಪೂಜೆ ಪುನಸ್ಕಾರ ಕೈಗೊಂಡಿದ್ದೀರಾ? ಹೌದು. ಆ ಪೂಜೆ ಪುನಸ್ಕಾರಗಳು ಹೋಮ ಹವನ ಮತ್ತೆ ಏನಾದರೂ ಬೇರೆ ಕಾರ್ಯಕ್ರಮಗಳು ಏನಾದರೂ? ಹೋಮ ಹವನ ಏನಿಲ್ಲ, ಇಲ್ಲಿ ಜಾತ್ರೆ ನಡೆದಿದೆ. ವಿಶೇಷ ಜಾತ್ರೆ ಏನು ಅಂದರೆ ದೇವ್ರನ್ನ ನಿನ್ನೆ ಕರ್ಕೊಂಬಂದಿರೋದು. ಇವತ್ತು ಮುತ್ತೈದೆಯರ ಆರತಿ ಜೊತೆ ಆ ಜಾಗದಲ್ಲಿ ಕೂಡಿಸಿ ಎಲ್ಲ ಮುತ್ತೈದೆಯರಿಗೆ ಮಡಿಲು ತುಂಬ ಕಾರ್ಯಕ್ರಮ ಇದೆ. ಜೊತೆಗೆ ವಿಶೇಷವಾಗಿ ಈ ವರ್ಷದಿಂದ ಒಂದು ಕುಂಕುಮಾರ್ಚನೆ ಅಂತೇಳಿ ಅವರವರ ಕೈಯಲ್ಲೇ ಕೂಡ ಕುಂಕುಮಾರ್ಚನೆ ಮಾಡುವಂಥ ಸೇವೆ ಇದೆ. ಅವರ ಕೈಯಿಂದ ಕುಂಕುಮಾರ್ಚನೆ ಮಾಡಿ ಪ್ರಸಾದವನ್ನು ಕೊಟ್ಟು ಮಡಲು ತುಂಬಿ ಸಾರ್ವಜನಿಕರಿಗೆ ಎಲ್ಲ ಅಣ್ಣ ತಮ್ಮಂದರಿಗೆ ಕೂಡ ಅನ್ನ ಸಂತರ್ಪಣೆಯನ್ನು ಪಡಿಸಲಾಗಿದೆ. ನಾಳೆ ಬೆಳಗ್ಗೆ ಸಿಎಂದುರ್ಗ ಬಳಿ ಕೊಡಗೆರೆ ತಾಲೂಕು, ತುಮಕೂರು ಜಿಲ್ಲೆ ಈ ಊರಿಗೆರೆ ಮಹಾಲಕ್ಷ್ಮಿ ಹಾಗೂ ಅಜ್ಜಪ್ಪನಹಳ್ಳಿ ಆಂಜನೇಯ 2 ಮನೆ ದೇವರು ತೋವಿನಕೆರೆಯಲ್ಲಿ 55 ಮನೆಯವರಿದ್ದೀವಿ. ಎಲ್ಲರೂ ಸೇರಿ ತೋವಿನಕೆರೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಈ ಒಂದು ದೇವರನ್ನು ಈ ದಿನಾಂಕ ಜನವರಿಯಲ್ಲಿ ಕರೆಸಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ತೋವಿನಕೆರೆ ಬರೀ 55 ಮನೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ. ಎಲ್ಲರೂ ಒಟ್ಟಾಗಿ ವಿಶೇಷವಾಗಿ ತೋವಿನಕೆರೆಗೆ ಹಾಗೂ ಎಲ್ಲ ಸುತ್ತಮುತ್ತಲ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ತೋವಿನಕೆರೆ ಅಗ್ನಿವಂಶ ಚಿಂತನೆಯ ಸಮಾಜದಿಂದ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಊರಿಗೆರೆ ವರಮಹಾಲಕ್ಷ್ಮಿ ಹಾಗೂ ಅಜ್ಜಪ್ಪನಹಳ್ಳಿ ಆಂಜನೇಯ 2 ಮನೆ ದೇವರನ್ನು ಕರೆಸಿ 3 ದಿನಗಳ ಕಾಲ
3 ದಿನಗಳ ಕಾಲ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ವಿಶೇಷವಾಗಿ ಪ್ರತಿ ಮನೆಗೆ ಹೋಗಿ ಮಡ್ಲಕ್ಕಿ ಕೊಡ್ತೀವಿ. ಹಾಗೆಯೇ ಇವತ್ತು ವಿಶೇಷವಾಗಿ ಅನ್ನ ಸಂತರ್ಪಣೆ ಹಾಗೂ ಕುಂಕುಮಾರ್ಚನೆ ಮತ್ತು ಎಲ್ಲ ಮಹಿಳೆಯರಿಗೆ ತೋವಿನಕೆರೆಯಿಂದ ಬರ್ತಕ್ಕಂಥ ಹಾಗೂ ಯಾವುದೇ ಒಂದು ಹೆಣ್ಣು ಮಕ್ಕಳು ಬಂದಿರ್ತಾರೆ ಆ ಹೆಣ್ಣು ಮಕ್ಕಳು ಎಲ್ಲರಿಗೂ ಕೂಡ ಇವತ್ತು ಬಾಗಿನವನ್ನು ಕೊಡ್ತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಕುಂಕುಮಾರ್ಚನೆ ಮುಗಿದ ನಂತರ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಈ ದಿನ ಹೊರಗಡೆಯಿಂದ ಬಂದಿರ್ಬೋದು, ತೋವಿನಕೆರೆ ಹೆಣ್ಮಕ್ಳಿಗಿರ್ಬೋದು, ಒಂದು ಬಾಗಿನವನ್ನು ಕೊಡುವುದರ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತೇವೆ. ಹಾಗೆ ಅದಾದ ನಂತರ ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ. ನಾಳೆ ಬೆಳಿಗ್ಗೆ ಮತ್ತೆ ಪ್ರತಿ ಮನೆಗೆ ಭೇಟಿ ಕೊಟ್ಟು ಆ ಮನೆಗಳಲ್ಲಿ ಮಡ್ಲಕ್ಕಿ ಕಟ್ಟಿಸಿ ಮತ್ತು ಭಾನುವಾರ ಸಂಜೆ ನಾವು ಈ ದೇವರುಗಳನ್ನು ಆಯಾ ಊರಿಗೆ ಕರ್ಕೊಂಡೋಗಿ ಬಿಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ರ ವರಮಹಾಲಕ್ಷ್ಮಿ ಮತ್ತು ವೀರಾಂಜನೇಯನ ಕರೆಸಿ. ಈ ಒಂದು ವೀರಾಂಜನೇಯನ ಕರೆಸಿದ್ದ ಒಂದು ವಿಶೇಷತೆ ತಮ್ಮ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ನಮ್ಮ ವಿಶೇಷತೆ ಏನಪ್ಪ ಅಂದರೆ ಊರಿಗೆ ಒಳ್ಳೇದಾಗಬೇಕು ಹಾಗೂ ಎಲ್ಲರಿಗೂ ಕೂಡ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಟ್ಟಾಗಿ ಸೇರಿ ನಮಗೆ ಇಲ್ಲಿ ಯಾವುದೇ ಥರನಾದ ಒಂದು ದೇವಸ್ಥಾನಗಳು ನಮ್ಮದು ಮನೆ ದೇವರು ಅಲ್ಲಿರೋದ್ರಿಂದ ಈ ಊರಲ್ಲೇ ಕರೆಸಿ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದೇವರನ್ನ ಕರೆಸಿ ನಾವು ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ದೇವರುಗಳನ್ನ ವಿಶೇಷತೆ ನಿಮಗೆ ಹೇಳಿದರೆ ಎಷ್ಟು ವರ್ಷಗಳಿಂದ ಈ ಗ್ರಾಮಕ್ಕೆ ಕರೆತಂದು ವಿಗ್ರಹಗಳನ್ನ ಆಂಜನೇಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿಯನ್ನು ಕರೆತಂದು ಪುಣ್ಯಕ್ಷೇತ್ರ ಪುಣ್ಯ ಪೂಜೆಗಳನ್ನು ಮಾಡಿ ತಗೊಂಡೋಗಿ ಬಿಡೋ ಅಂಥ ಒಂದು ವೃತ್ತಿ ಇಟ್ಕೊಂಡಿದ್ದೀರಾ. ತಾವು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೆಚ್ಚಿನದಾಗಿ ಹೇಳ್ತಿದ್ರ? ನಾವು ಸುಮಾರು ವರ್ಷದಿಂದ ಈ ದೇವರುಗಳನ್ನು ಕರ್ಕೊಂಬರ್ತೀವಿ. ಇವೆಲ್ಲ ಮನೆ ದೇವರು, ನಮ್ಮ ಮನೆ ದೇವರುಗಳು. ಹಾಗಾಗಿ ಅದ್ರ ಜೊತೆಯಲ್ಲಿ ಎಲ್ಲ ಮನೆಗೂ ಕರ್ಕೊಂಡೋಗೋದ್ರ ಜೊತೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟು ವಿಶೇಷವಾಗಿ ಪೂಜೆ ಮಾಡ್ಕೊಂಬಂದು ಎಲ್ಲ ಕಾರ್ಯಕ್ರಮಗಳನ್ನು 3 ದಿನಗಳ ಕಾಲ ಮಾಡಿ ನಾವು ತದನಂತರ ದೇವರನ್ನ ನಾವು ಬೀಳ್ಕೊಡುಗೆ ಮಾಡ್ತೀವಿ.